ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಹಣೆಗೆ ಕುಂಕುಮವನ್ನು ಹಚ್ಕೊಳ್ಳುವಂತಹ ಸರಿಯಾದ ಕ್ರಮ, ಯಾವ ಕುಂಕುಮವನ್ನು ಹಚ್ಕೊಂಡ್ರೆ ನಿಮಗೆ ಬಹಳ ಶ್ರೇಷ್ಠ, ಜೊತೆಗೆ ದೈವ ರಕ್ಷಣೆ, ಯಾವ ರೀತಿ ಸರಿಯಾದಂತಹ ಕ್ರಮದಲ್ಲಿ ಹೆಣ್ಮಕ್ಳು ಹಣೆಗೆ ಕುಂಕುಮವನ್ನು ಹಚ್ಕೋಬೇಕು, ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಿಸಿದಂತಹ ಬಹಳಷ್ಟು ಮಾಹಿತಿಗಳು ನಿಮಗೆ ಈ ಚಾನಲ್ನಲ್ಲಿ ಸಿಗುತ್ತೆ. ನೋಡಿ, ಇವತ್ತಿಗೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಕಮೆಂಟಲ್ಲಿ ಹೇಳೋವಂತಹದ್ದು, ಪೂಜೆ ಪುನಸ್ಕಾರ ಎಲ್ಲವನ್ನ ನಾವು ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಯಾಕೋ ನಮಗೆ ಅಂದುಕೊಂಡಂತಹ ಫಲಗಳು ಸಿಗ್ತಾ ಇಲ್ಲ. ನಿಮಗೂ ಕೂಡ ಅನ್ನಿಸ್ತಾ ಇರಬಹುದು, ಎಲ್ಲ ಪೂಜೆಯನ್ನು ಮಾಡ್ತಾ ಇದ್ದೀವಿ, ವ್ರತಗಳನ್ನು ಮಾಡ್ತಾ ಇದ್ದೀವಿ, ಎಷ್ಟೋ ದೇವಸ್ಥಾನಗಳನ್ನು ಸುತ್ತಿದ್ರೂ ಕೂಡ ಯಾಕೋ ಇನ್ನೂ ಅಷ್ಟು ನಾವು ಅಂದ್ಕೊಂಡಂತೆ ಏನೂ ಒಳ್ಳೆಯದಾಗ್ತಾ ಇಲ್ವಲ್ಲ ಅಂತಂದರೆ, ನೀವು ಮಾಡ್ತಾ ಇರುವಂತಹ ತಪ್ಪುಗಳೇನೆ ನಿಮ್ಮ ಆ ಪೂಜೆಯ ಫಲಗಳನ್ನು ಕಡಿಮೆ ಮಾಡ್ತಾ ಇರುತ್ತೆ. ಅದರಲ್ಲಿ ಹೆಣ್ಮಕ್ಳು ಹಣೆಗೆ ಕುಂಕುಮವನ್ನು ಅಥವಾ ಕೆನ್ನೆಗೆ ಅರಿಶಿಣವನ್ನು ಹಚ್ಕೊಳ್ದಲೇ ಪೂಜೆ ಮಾಡುವಂತಹದ್ದು, ಅದು ಕೂಡ ಬಹಳಷ್ಟು ತಪ್ಪು ನೀವು ಮಾಡುವಂತಹದ್ದು. ನೀವು ಹಣೆಗೆ ಕುಂಕುಮ ಹಚ್ಕೊಳ್ದಲೇ, ಅರಿಶಿಣವನ್ನು ಹಚ್ಕೊಳ್ದಲೇ ಯಾವ ಪೂಜೆ ಪುನಸ್ಕಾರವನ್ನು ಮಾಡಿದ್ರೂ ಕೂಡ ಯಾವ ದೈವವೂ ಕೂಡ ಆ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಇನ್ನು ರಾಯರ ಪೂಜೆಯ ವಿಚಾರ ಹೇಳೋದಾದರೆ, ನಾನು ಪ್ರತಿ ರಾಯರ ಪೂಜೆಯ ವಿಚಾರವನ್ನು ಹೇಳ್ಕೊಡುವಾಗ ನಿಮಗೆ ಫಸ್ಟ್ ನಾನು ಹೇಳುವಂತಹದ್ದು, ದೇವರ ಮನೆಗೆ ಬಂದ ತಕ್ಷಣ ಹಣೆಗೆ ಸ್ವಲ್ಪ ಕುಂಕುಮ, ಗಂಧ ಅಥವಾ ಗೋಪಿ ಚಂದನ, ಅರಿಶಿನ ಹಚ್ಕೊಂಡು ತಲೆಗೆ ಒಂದು ಹೂವನ್ನು ನೀವು ಮುಡ್ಕೊಂಡೇ ಪೂಜೆ ಮಾಡಿದ್ರೆ ಮಾತ್ರ ಅದು ರಾಯರಿಗೆ ಸಲ್ಲುವಂತಹದ್ದು. ಮುತ್ತೈದೆ ಹೆಣ್ಮಕ್ಳು ಇಲ್ಲ ಅಂತಂದರೆ ನೀವೆಷ್ಟೇ ರಾಯರ ಪೂಜೆಯನ್ನು ನಿಷ್ಠೆಯಿಂದ ಮಾಡಿದ್ರೂ ಕೂಡ ನಿಮಗೆ ಫಲಗಳು ಲಭ್ಯ ಆಗೋದಿಲ್ಲ. ಸ್ನಾನ ಮಾಡಿಕೊಂಡು ದೇವರ ಮನೆಗೆ ಬರ್ತೀರ, ಯಾವ ರೀತಿ ಕುಂಕುಮವನ್ನು ಹಚ್ಕೋಬೇಕು ಅನ್ನುವಂತಹದ್ದಾದರೆ, ನೀವೀಗ ಸ್ನಾನ ಮಾಡಿಕೊಂಡು ದೇವರ ಮನೆಗೆ ಬಂದು ದೇವರ ಎದುರುಗಡೆ ಕುತ್ಕೊಳ್ಳಿ. ಫಸ್ಟು ಕುತ್ಕೊಂಡಾದಮೇಲೆ ನೋಡಿ, ನೀವು ಸಪ್ರೇಟ್ ಕುಂಕುಮವನ್ನು ಇಟ್ಕೋಬೇಕು. ಅಂದರೆ ದೇವರಿಗೆ ಹಚ್ಚುವಂತಹ ಅರಿಶಿಣ ಕುಂಕುಮವನ್ನು ಒಂದು ಭರಣಿಯಲ್ಲಿ ಹಾಕಿಟ್ಕೊಂಡ್ರೆ, ನೀವು ಹಣೆಗೆ ಇಟ್ಕೊಳ್ಳೋದಕ್ಕೆ ಅಂತಾನೆ ಮತ್ತೊಂದು ಭರಣಿಯಲ್ಲಿ ಕುಂಕುಮ ಅರಿಶಿಣವನ್ನು ಹಾಕಿಟ್ಕೋಬೇಕು. ದೇವರಿಗೆ ಹಚ್ಚುವಂತಹ ಕುಂಕುಮದಲ್ಲಿ ನೀವು ಕೂಡ ಅದೇ ಭರಣಿಯಲ್ಲಿ ಹಚ್ಕೊಳ್ಳೋ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ದೇವರ ಮನೆಯಲ್ಲಿ ಏನಿಟ್ಟಿರ್ತೀರ ಅದೇ ಭರಣಿಯಲ್ಲಿ ಬಂದಂಥವ್ರಿಗೆ ಕುಂಕುಮ ಕೊಡುವಂತಹದ್ದು, ಅದು ಕೂಡ ತಪ್ಪು. ಹೊರಗಡೆ ಹೊಸ್ತಿಲಿಗೆ ಹಚ್ಚೋದಕ್ಕೆ ನೀವು ಏನು ಸಪ್ರೇಟ್ ಇಟ್ಕೋಬೇಕು. ಒಳಗಡೆಯಿಂದ ಅರಿಶಿಣ ಕುಂಕುಮ ತಗೊಂಡು ಹೋಗಿ ಹೊರಗಡೆ ಹೊಸ್ತಿಲಿಗೆ ಪ್ರತಿನಿತ್ಯ ಇಡುವಂತಹದ್ದು ಕೂಡ ಅಷ್ಟು ಶ್ರೇಯಸ್ಕರವಲ್ಲ. ಒಂದು ಬೇರೆ ಡಬ್ಬಿನಲ್ಲಿ ಹೊರಗಡೆ ಹೊಸ್ತಿಲಿಗೆ ಹಚ್ಚೋದಕ್ಕೆ ಅಂತಾನೆ ಬೇರೆ 2 ಸಣ್ಣ ಸಣ್ಣ ಡಬ್ಬಿಗಳೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ದೇವರ ಮನೆಯಲ್ಲೇ 2 ಭರಣಿಗಳಲ್ಲಿ ಕುಂಕುಮ, 2 ಭರಣಿಯಲ್ಲಿ ಅರಿಶಿಣ ಸಪ್ರೇಟ್ ಇಟ್ಕೊಳ್ಳಿ. ಇನ್ನು ಯಾವ ಕುಂಕುಮವನ್ನು ನೀವು ಪ್ರತಿನಿತ್ಯ ಧಾರಣೆ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ಇನ್ನು ದೇವರ ಎದುರುಗಡೆ ನೀವು ಕುತ್ಕೊಂಡಾದಮೇಲೆ ನೋಡಿ, ಮೊದಲು ಏನು ಮಾಡಬೇಕು ಅಂತಂದರೆ, ನಿಮ್ಮ ಹೆಬ್ಬೆರಳು ಮತ್ತು ಉಂಗುರ ಹಾಕೋತೀವಲ್ವ ನಾವು, ಉಂಗುರದ ಬೆರಳು ಅಂತ ಹೇಳಿ ಕರಿತೀವಲ್ವ, ಆ 2 ಬೆರಳಿನ ಸಹಾಯದಿಂದ ಮೊದಲು ನಿಮ್ಮ ಮಾಂಗಲ್ಯಕ್ಕೆ ಕುಂಕುಮವನ್ನು ಹಚ್ಕೋಬೇಕು. ಇದು ಸರಿಯಾದಂತಹ ವಿಧಾನ. ಮೊದಲು ಮಾಂಗಲ್ಯಕ್ಕೆ ಕುಂಕುಮ ಹಚ್ಚಿ ಅದೇ ನೀವು ಬೆರಳಿನಿಂದ ಹಣೆಗೆ ಇಟ್ಕೋಬೇಕು. ನಂತರ ಮಾಂಗಲ್ಯಕ್ಕೆ ಅರಿಶಿಣ ಹಚ್ಕೊಂಡು ಕೆನ್ನೆಗೆ ಅರಿಶಿಣವನ್ನು ಹಚ್ಕೋಬೇಕು. ಬಹಳಷ್ಟು ಹೆಣ್ಮಕ್ಳು ನೀವು ಅರಿಶಿಣ ಹಚ್ಕೊಳ್ಳೋದ್ರಲ್ಲಿ ಮಾಡುವಂತಹ ತಪ್ಪೇನು ಅಂತಂದರೆ, ಅರಿಶಿಣವನ್ನು ಏನು ಮಾಡ್ತೀರಾ ಅಂತಂದರೆ,
ಆ ಕಡೆ ಈ ಕಡೆ ಕೆನ್ನೆಯಿಂದ ತಗೊಂಡು ಬಂದು ಮಧ್ಯ ಗಲ್ಲದ ಹತ್ರ ಕೂಡಿಸ್ತೀರ ಅರಿಶಿನವನ್ನು. ಅಂದರೆ ಆ ಕಡೆಯಿಂದನೂ ಅರಿಶಿನ ಹಿಡಿತೀರ ಎಡಗಡೆಯಿಂದ, ಬಲಗಡೆಯಿಂದನೂ ಕೂಡ ಅರಿಶಿನವನ್ನು ಎಳ್ಕೊಂಬಂದು ಗಲ್ಲದ ಹತ್ರ ಕೂಡಿಸ್ತೀರ ಅರಿಶಿನ. ಆ ರೀತಿ ಹಚ್ಕೊಳೋದ್ರಿಂದ ಹೆಣ್ಮಕ್ಳಿಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಯಾವ ರೀತಿ ಅರಿಶಿನ ಹಚ್ಕೋಬೇಕು, ನಿಮ್ಮ ಕಿವಿಯ ಮೇಲ್ಗಡೆ, ಅಂದರೆ ಈಗ ನಿಮ್ಮ ಕಿವಿ ಇದೆ, ಕೆಳಗಡೆ ಓಲೆ ಹಾಕೋ ಹತ್ರ ಕೆಳಗಡೆ ಮೇಲು ತುದಿ ಮೇಲ್ಭಾಗ, ಮೊದಲು ಬಲಗಡೆ ಕೆನ್ನೆಗೆ ನಾನು ಹೇಳಿದೆ ಅಲ್ಲ, ಯಾವೆರಡು ಬೆರಳು, ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಮೊದಲು ಕಿವಿಯ ಮೇಲ್ಭಾಗದಿಂದ ನೀವೇನು ಓಲೆ ಹಾಕ್ತಿರಲ್ಲ ಅಲ್ಲಿಂದ ಇನ್ನೊಂಚೂರು ಕೆಳಕ್ಕೆ ಮಾತ್ರ ಹಚ್ಚಬೇಕು, ತುಂಬ ಕೆಳಗೆ ಇಳಿಬಾರ್ದು. ಈ ರೀತಿ ಅರಿಶಿನವನ್ನು ಹಚ್ಕೊಳ್ಳಿ. ತಲೆಗೆ ಒಂದು ಹೂವನ್ನು ಮುಡ್ಕೋಬೇಕು ತಪ್ಪದಲ್ಲೇ ಪೂಜೆ ಮಾಡುವಾಗ. ಮತ್ತು ಯಾವ ಕುಂಕುಮವನ್ನು ಹಚ್ಕೊಂಡ್ರೆ ಪ್ರತಿನಿತ್ಯ ಹೆಣ್ಮಕ್ಳು ನಿಮ್ಮ ಸುಮಂಗಲಿತನ ಅಭಿವೃದ್ಧಿ ಆಗುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಶುಭ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ಅಂತಂದರೆ ತಾಯಿ ಮಹಾಲಕ್ಷ್ಮಿಯ 108 ನಾಮಗಳಲ್ಲಿ ಒಂದೊಂದು ಹೆಸರನ್ನು ಹೇಳ್ತಾ ನಾವು ಆ ಕುಂಕುಮವನ್ನು ತಾಯಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿಯಲ್ಲಿ ಹಾಕಿರ್ತೀವಿ. ಇದನ್ನು ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮ ಅಂತ ಹೇಳ್ತೀವಿ. ಇದನ್ನು ಯಾವ ರೀತಿ ಮಾಡುವಂತಹದ್ದು ಅಂಥೇಳಿ ಸುಮಾರಷ್ಟು ವಿಡಿಯೋನಲ್ಲಿ ಹೇಳಿದ್ದೀನಿ. ನಿಮಗೆ ಬೇಕು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡುವಂತಹದ್ದು ಈ ಕುಂಕುಮಾರ್ಚನೆ ಅಂತ ಹೇಳಿ. ಯಾವುದಾದ್ರೂ ಒಂದು ಶುಭ ಶುಕ್ರವಾರ ಈ ರೀತಿ ಕುಂಕುಮಾರ್ಚನೆಯನ್ನು ಮಾಡಿ ಅದನ್ನು ನೀವು ಒಂದು ಡಬ್ಬಿಯಲ್ಲಿ ಎತ್ತಿಟ್ಕೊಳ್ಳಿ. ಇಲ್ಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೂಡ ನೀವು ಕೇಳಿ ತರಬಹುದು. ಅರ್ಚನೆ ಮಾಡಿದಂತಹ ಕುಂಕುಮವನ್ನು ನೀವೇ ಮಾಡಿಸಬಹುದು. ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿ ಅಂತ ಹೇಳಿ ಆ ಕುಂಕುಮವನ್ನು ನೀವು ಮನೆಗೆ ತಂದಿಟ್ಕೊಂಡು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡೋದ್ರಿಂದ ಎಷ್ಟೋ ಈ ಕೆಟ್ಟ ಶಕ್ತಿಗಳ, ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಬೀಳೋವಂತಹದ್ರಿಂದ ನಿಮಗೆ ರಕ್ಷಣೆ, ಜೊತೆಯಲ್ಲಿ ಯಜಮಾನರ ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತೆ ಈ ಕುಂಕುಮವನ್ನು ನೀವು ಹಣೆಗೆ ಧಾರಣೆ ಮಾಡೋದ್ರಿಂದ. ಇನ್ನು ಪ್ರತಿನಿತ್ಯ ಮಕ್ಕಳಿಗೂ ಕೂಡ, ಅಂದರೆ ಓದುವಂತಹ ಮಕ್ಕಳಿಗೆ ಅದನ್ನು ನೀವು ಪ್ರತಿನಿತ್ಯ ಹಚ್ಚೋದ್ರಿಂದ ಮಕ್ಕಳು ಹೊರಗಡೆ ಹೋಗ್ತಾರೆ. ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಕೂಡ ಮಕ್ಕಳ ಮೇಲೆ ಬೀಳದ ಹಾಗೆ ಇದು ರಕ್ಷಣೆಯನ್ನು ಕೊಡುತ್ತೆ. ನಾವು ಹಣೆಗಿಡ್ತೀವಿ ಅಂತ ಹೇಳಿ ಹೆಣ್ಮಕ್ಳು ಈಗ ಸ್ಟಿಕ್ಕರ್ಗಳನ್ನು ಇಟ್ಕೋತೀವಲ್ಲ, ಆ ಸ್ಟಿಕ್ಕರ್ಗಳಿಗೆ ಯಾವುದೇ ಬೆಲೆ ಇರೋದಿಲ್ಲ. ನಾವು ಹಚ್ಚುವಂತಹ ಕುಂಕುಮಕ್ಕೆ ಮಾತ್ರ ಬೆಲೆ, ಜೊತೆಯಲ್ಲಿ ನಮ್ಮ ಮುಖದಲ್ಲಿ ಒಂದು ದೈವಕಳೆ. ಯಾವ ರೀತಿ ಕುಂಕುಮ ಹಚ್ಕೊಳ್ಳೋ ಅಂತೇಳಿ ಹೇಳಿದೆ ನೋಡಿ. ನೀವೇನು ಸ್ಟಿಕ್ಕರನ್ನು ಇಟ್ಕೋತೀರ, ಇಡ್ತೀರಲ್ಲ, ಆ ಸ್ಟಿಕ್ಕರಿಂದ ಮೇಲೆ, ಆ ಸ್ಟಿಕ್ಕರ್ ಮೇಲೆ ಕುಂಕುಮವನ್ನು ನಾವು ಹಚ್ಕೋಬಾರ್ದು. ಅದು ಅಷ್ಟು ಶ್ರೇಷ್ಠವಲ್ಲ. ನಾವೇನು ಹುಬ್ಬುಗಳ ಮಧ್ಯೆ ಸ್ಟಿಕ್ಕರನ್ನು ಇಡ್ತೀವಲ್ವ, ಅದರಿಂದ ಸ್ವಲ್ಪ ಕೆಳಗಡೆ, ಸ್ಟಿಕ್ಕರ್ ಕೆಳಗಡೆನೇ ಕುಂಕುಮ ಇಡುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಈ ರೀತಿ ಹಣೆಗೆ ಕುಂಕುಮ ಇಡ್ದಲೆ, ಅರಿಶಿನ ಹಚ್ದಲೆ, ತಲೆಗೆ ಒಂದು ಹೂ ಮುಡಿದಲೆ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರ ಫಲ ನಿಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ. ಇನ್ನು ಯಾವುದೇ ದೇವಸ್ಥಾನಗಳಿಗೂ ಕೂಡ ಹಣೆಗೆ ಸ್ಟಿಕ್ಕರ್ ಇಟ್ಕೊಂಡು ಹೋದರೆ ನಾವು ಹಣೆಗಿಟ್ಟಿದ್ದೀವಿ ಅಂತ ಲೆಕ್ಕವಲ್ಲ. ಕುಂಕುಮವನ್ನು ಹಚ್ಕೊಂಡು ತಲೆಗೆ ಒಂದು ಹೂವನ್ನು ಮುಡ್ಕೊಂಡು, ಜೊತೆಯಲ್ಲಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗುವಾಗ ಒಳ್ಳೆ ಸೀರೆಯನ್ನು ಉಟ್ಕೊಂಡೋಗಿ, ಅಥವಾ ನಿಮ್ಮ ಹತ್ರ ಏನು ಒಂದು ಒಡವೆ ಇದ್ದರೆ ಆ ಒಡವೆಯನ್ನು ಹಾಕ್ಕೊಂಡೋಗಿ. ಆದಷ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನ ಜಾಸ್ತಿ ಹಾಕ್ಕೊಂಡು ಹೋಗಿ ನಾವು ದೇವರ ದರ್ಶನವನ್ನು ಮಾಡಬಾರ್ದು. ಯಾಕೆಂದರೆ ನಾವು ಯಾವ ಸ್ಥಿತಿಯಲ್ಲಿ ಹೋಗಿ ಭಗವಂತನ ಮುಂದೆ ನಿಲ್ತೀವೋ ಆ ಸ್ಥಿತಿಯಲ್ಲಿ ನಮ್ಮನ್ನು ದೇವರನ್ನು ನೋಡಿ ಅಸ್ತು ಅಂತಾರಂತೆ, ಅಂದರೆ ಒಳ್ಳೆಯದು ಅಂತಾರಂತೆ. ಅಂದರೆ ನಾವು ಸ್ವಲ್ಪ ಏನಾದರೂ ಒಂದು ಒಡವೆ ಹಾಕ್ಕೊಂಡು ಹೋದಾಗ ಮುಂದೆ ಅದು ವೃದ್ಧಿ ಆಗುತ್ತೆ. ಹಣೆಗೆ ಕುಂಕುಮ, ಅರಿಶಿನ, ಹೂ ಎಲ್ಲ ಮುಡ್ಕೊಂಡು ಹೋಗಿ ಭಗವಂತನ ಎದುರುಗಡೆ ನಿಂತು ಆಶೀರ್ವಾದ ಪಡೆದ್ರೆ ಅದು ಸುಮಂಗಲಿತನ ನಮಗೆ ಅಭಿವೃದ್ಧಿ ಆಗುತ್ತೆ. ಇಲ್ಲ ನೀವು ಖಾಲಿ ಹಣೆಯಲ್ಲಿ ಹೋಗಿ ನಿಂತ್ಕೊಳ್ಳೋದು, ಹಳೆ ಸೀರೆಗಳನ್ನ, ಹಳೆ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗಿ ನಿಂತಾಗ ನೀವು ಹೇಗಿರ್ತೀರ ಅದೇ ಥರ ಮುಂದೆ ವೃದ್ಧಿ ಆಗ್ತಾ ಹೋಗುತ್ತೆ ದಾರಿದ್ರ್ಯ ಅಂತ. ಇದೆಲ್ಲವೂ ಕೂಡ ಹಿರಿಯರು ಮಾಡಿರುವಂತಹದ್ದು, ಸುಮ್ಮನೆ ಅಲ್ಲ. ಪೂಜೆ ಪುನಸ್ಕಾರದ ಜೊತೆಗೆ ಈ ಥರ ಸಣ್ಣ ಸಣ್ಣ ಅಂಶಗಳನ್ನು ಅರಿತು ನಡೆದಾಗ ಖಂಡಿತ ನಮ್ಮ ಮನೆ ದಿನೇ 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 ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ನಾವು ಕೂಡ ನೆಮ್ಮದಿಯಿಂದ ಇರ್ತೀವಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದೆ ರಾಯರ ವಿಡಿಯೋ ಒಟ್ಟಿಗೆ ಬರ್ತೀನಿ. ಗುರುವಾರ ಏಕಾದಶಿ ಇದೆ, ಏಕಾದಶಿಗೆ ಸಂಬಂಧಿಸಿದಂತಹ ಮಾಹಿತಿಗಳು ಸಿಗುತ್ತೆ ನಿಮಗೆ ನೆಕ್ಸ್ಟ್. ಎಲ್ರಿಗೂ ಕೂಡ ನಮಸ್ಕಾರ.